ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಾರ್ಚ್ನ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 7ನೇ ತಾರೀಕಿನಂದು ಬುಧ ಮತ್ತು ಶುಕ್ರರು ಇಬ್ಬರು ಬದಲಾವಣೆ ಆಗ್ತಾ ಇದ್ದಾರೆ. ಬುಧ ಮೀನ ರಾಶಿಗೆ ಬದಲಾವಣೆ ಆದರೆ ಶುಕ್ರ ಕುಂಭ ರಾಶಿಗೆ ಬದಲಾವಣೆ ಆಗ್ತಾ ಇದ್ದಾನೆ. 14ನೇ ತಾರೀಕು ರವಿ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕಿನಂದು ಕುಜ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 25ನೇ ತಾರೀಕಿನಂದು ಬುಧ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 31ನೇ ತಾರೀಕಿನಂದು ಶುಕ್ರನು ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ತಿಂಗಳ ರಾಶಿ ಸಂಚಾರಗಳು, ಯಾವ ರಾಶಿಗಳಿಗೆ ಗ್ರಹಗಳು ಸಂಚಾರ ಮಾಡುತ್ತೆ ಅನ್ನುವಂಥ ವಿಚಾರವಾಗಿತ್ತು. ಈ ಮಾಸದ ವಿಶೇಷತೆ ಏನು ಅಂದರೆ 8ನೇ ತಾರೀಕು 3ನೇ ತಿಂಗಳು 2024 ಮಹಾಶಿವರಾತ್ರಿ ಹಬ್ಬ. ಆ ಮಹಾಶಿವರಾತ್ರಿ ಹಬ್ಬದ ಜೊತೆಗೆ ಇದೇ ತಿಂಗಳು 25ನೇ ತಾರೀಕಿನಂದು ಹೋಳಿ ಹುಣ್ಣಿಮೆ. ಆ ಹೋಳಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಮಹಾಶಿವರಾತ್ರಿ ಆ ಪರಮೇಶ್ವರನು ತನ್ನ ಎಲ್ಲ ಕೃಪಾಶೀರ್ವಾದಗಳನ್ನು ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯ ಪ್ರತಿ ಚಂದಾದಾರರಿಗೂ ಮತ್ತು ವೀಕ್ಷಕರಿಗೂ ಸಹ ಕೊಡಲಿ. ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಟ್ಟಾರೆಯಾಗಿ ಎರಡೆರಡು ಹಬ್ಬಗಳ ಆಚರಣೆಯನ್ನು ಈ ಒಂದು ತಿಂಗಳಿನಲ್ಲಿ ಮಾಡುವಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಇನ್ನು ಬದಲಾವಣೆ ಆಗ್ತಿರುವಂಥ ಗ್ರಹಗಳು, ಸ್ಥಿತವಾಗಿರುವಂಥ ಗ್ರಹಗಳು ಈ ಒಂದು ಸಿಂಹರಾಶಿಯವರಿಗೆ ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ. ಸಿಂಹರಾಶಿಯವರಿಗೆ ಈ ಒಂದು ರವಿಗ್ರಹವು 7 ಮತ್ತು 8ನೇ ಮನೆಯಲ್ಲಿ ಸಂಚಾರ ಮಾಡಿದರೆ, ಕುಜ 6 ಮತ್ತು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಬುಧ 7, 8, 9ನೇ ಮನೆಯಲ್ಲಿ ಸಂಚಾರ ಮಾಡಿದರೆ, ಗುರು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಶುಕ್ರ 6, 7, 8 3 ಮನೆಯಲ್ಲೂ ಸಂಚಾರ ಮಾಡ್ತಾನೆ. ಶನಿ 7ನೇ ಮನೆ, ರಾಹು 8, ಅದೇ ರೀತಿಯ ಕೇತು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಪ್ರಭಾವದ ಯೋಗಗಳು ಯಾವ ರೀತಿಯಾಗಿ ಇರುತ್ತೆ ಸಿಂಹರಾಶಿಯವರಿಗೆ ಅಂದರೆ, ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ತಿಂಗಳು ಬಹಳ ಒಳ್ಳೆ ರೀತಿಯಾಗಿರುವಂತಹ ಯೋಗದ ಫಲಗಳನ್ನೇ ಕೊಡ್ತಾ ಇದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಪಾರವಾದಂತಹ, ಪ್ರಚಂಡವಾದಂತಹ, ಅಖಂಡವಾದಂತಹ ವಿಜಯವನ್ನು ಸಾಧಿಸ್ತೀರಿ. ಬಹಳಷ್ಟು ಯಶಸ್ಸು, ಕೀರ್ತಿ, ಪದವಿ, ಪ್ರತಿಷ್ಠೆ, ಪುರಸ್ಕಾರಗಳು, ಸನ್ಮಾನಗಳು ಪ್ರಾಪ್ತಿ ಆಗುವಂತಹ ತಿಂಗಳು ಈ ಒಂದು ತಿಂಗಳು, ಮಾರ್ಚ್ನ ತಿಂಗಳು ಸಿಂಹರಾಶಿಯವರಿಗೆ. ಅದೇ ರೀತಿಯಾಗಿ ಮನೆಯಲ್ಲಿ ದೇವತಾ ಕೆಲಸಗಳು ಮಾಡ್ತಕ್ಕಂಥದ್ದು, ದೇವತಾರಾಧನೆಗಳನ್ನು ಮಾಡ್ತಕ್ಕಂಥದ್ದು, ದೇವರ ತೀರ್ಥಕ್ಷೇತ್ರಗಳ ಭೇಟಿಯಿಂದ ಮಾನಸಿಕವಾಗಿ ಬಹಳ ಸಂತಸವನ್ನು ಅನುಭವಿಸುವಂತಹ ತಿಂಗಳಾಗಿರುತ್ತೆ ಒಂದು ಸಿಂಹರಾಶಿಯವರಿಗೆ. ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ಇದು ಗೋಚಾರದ ಸೂಚ್ಯ ಫಲಗಳು, ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಅಲ್ಲ. ಕೆಲವೊಮ್ಮೆ ಇಲ್ಲಿರುವಂತಹ ಫಲಾನುಫಲಗಳು, ಕೆಲವೊಮ್ಮೆ ಅಲ್ಲ, ಇಲ್ಲಿರುವಂತಹ ಫಲಾನುಫಲಗಳು ಮತ್ತು ನಿಮ್ಮ ಜನ್ಮಜಾತಕದ ಫಲಾನುಫಲಗಳು ಎರಡೂ ಬೇರೆಯಾಗೇ ಇರುತ್ತವೆ. ಇಲ್ಲಿ ಗೋಚಾರದ ಫಲಗಳನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಜನ್ಮಜಾತಕದ ಫಲಗಳನ್ನು ನೀವು ತಿಳ್ಕೊಳ್ಬೇಕಂದ್ರೆ ನಿಮ್ಮ ಜಾತಕವನ್ನು ವಿಮರ್ಶನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕದ ಪ್ರಕಾರವಾಗಿ ಬೇರೆ ಏನಾದರೂ ಇನ್ನೂ ಒಳ್ಳೆಯದಿದೆಯಾ ಅಥವಾ ಏನಾದರೂ ಸಣ್ಣ ಪುಟ್ಟ ಕೆಡುಕುಗಳಿದೆಯಾ ಅಂತ ತಿಳ್ಕೊಂಡು ಮುಂದುವರ್ಕೊಂಡು ಹೋದರೆ ತುಂಬಾ ಅನುಕೂಲಗಳಾಗ್ತವೆ. ಇನ್ನು ಮನೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಚುರುಕಾಗುತ್ತವೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುವಂತಹ ಯೋಗದ ಫಲಗಳು ಇದ್ದಾವೆ. ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಒಳ್ಳೆಯ ರೀತಿಯ ಹಣದ ಆಗಮನವು ಉಂಟಾಗುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೂ ಸಹ ಇದು ಕಾರಣವಾಗ್ತದೆ. ಹಳೆಯ ಮಿತ್ರರು ಮತ್ತು ಬಂಧುಗಳನ್ನು ಭೇಟಿ ಮಾಡ್ತೀರಿ. ಹಳೆಯ ಸ್ನೇಹಿತರು ನಿಮ್ಮ ಜೊತೆಗೆ ಸೇರಿಕೊಳ್ತಕ್ಕಂತಹದ್ದು, ಅದರಿಂದ ಬಹಳ ಮನಸ್ಸಿಗೆ ಸಂತಸದಾಯಕವಾಗುವಂತಹ ಅಂಶಗಳನ್ನೇ ನೀವು ಈ ತಿಂಗಳಲ್ಲಿ ನೋಡಬೇಕಾಗುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡುವಂಥವರಿಗೆ ಒಂದಿಷ್ಟು ಪದವಿಗಳು ಜಾಸ್ತಿ ಬರುತ್ತವೆ. ನಿಮ್ಮ ಹೆಸರನ್ನು ಗುರುತಿಸ್ತಕ್ಕಂತಹ ಕೆಲಸವೂ ಸಹ ಈ ತಿಂಗಳು ಆಗುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ, ಬುದ್ಧಿಮತ್ತಿಗೆ ಎಲ್ಲವೂ ಸಹ ಸರಿ ಹೋಗ್ತಕ್ಕಂಥದ್ದು.
ನಿಮಗೆ ಒಂದು ರೀತಿಯಾದಂತಹ ಜನರ ಬೆಂಬಲ ಸಿಗ್ತಕ್ಕಂತಹದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ರಾಜಕಾರಣಿಗಳಿಗೆ ಅಪಾರವಾದಂತಹ ಯಶಸ್ಸು ಬರ್ತಕ್ಕಂತಹದ್ದು ಈ ಒಂದು ಮಾರ್ಚಿನ ತಿಂಗಳಲ್ಲಿ ಇದೆ. ಒಟ್ಟಾರೆಯಾಗಿ ತುಂಬ ಶುಭ ರೀತಿಯಾದಂತಹ ಯೋಗದ ಫಲಗಳನ್ನು ಮಾರ್ಚಿನ ತಿಂಗಳಲ್ಲಿ ಸಿಂಹರಾಶಿಯವರು ಅನುಭವಿಸ್ತೀರಿ. ಆದರೆ ಈ ಒಂದೆರಡು ವಿಚಾರಗಳು ತುಂಬ ಹುಷಾರಾಗಿರಬೇಕು. ಯಾಕಂದರೆ ಅಷ್ಟಮದ ರಾಹುವಿನ ಪ್ರಭಾವ, ದ್ವಿತೀಯದ ಕೇತುವಿನ ಪ್ರಭಾವ ಸುಮ್ಮನೆ ನಿಮ್ಮನ್ನು ಯಾವುದ್ಯಾವುದೋ ಅಲಿಗೇಷನ್ಸ್ಗಳಲ್ಲಿ ಸಿಕ್ಕಾಕ್ಸ್ಕೊಂಬಿಡೋದು, ಇಲ್ಲ ನೀವೇ ಏನೋ ಮಾತಾಡೋಕ್ಕೆ ಹೋಗಿ ಅದು ಮಿಸ್ಕಮ್ಯುನಿಕೇಟ್ ಆಗಿ ಬೇರೆ ರೀತಿಯಲ್ಲಿ ಅದು ನಿಮ್ಮ ಹೇಳಿಕೆಗಳು ಬೇರೆ ಬೇರೆ ಅರ್ಥಗಳನ್ನು ತೆಗೆದುಕೊಳ್ತಕ್ಕಂತಹದ್ದು, ಈ ರೀತಿಯಾದಂತಹ ಯೋಗದ ಫಲಗಳಿದ್ದಾವೆ. ಸ್ವಲ್ಪ ಹುಷಾರಾಗಿ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಅಷ್ಟಮದ ರಾಹು ಆರೋಗ್ಯದ ಕಾಳಜಿಯನ್ನು ಮಾಡಲೇಬೇಕು. ಅದು ಮೀನರಾಶಿಯಲ್ಲಿರ್ತಕ್ಕಂತಹ ರಾಹು ನಿಮಗೆ ಇದ್ದಕ್ಕಿದ್ದ ಹಾಗೆ ಚರ್ಮವ್ಯಾಧಿಗಳನ್ನು, ಅಂದರೆ ಇದಕ್ಕೆ ಒಂದು ಚರ್ಮದ ರೋಗಗಳನ್ನು ನಿಮಗೆ ತಂದು ಕೊಡ್ತಕ್ಕಂಥದ್ದು, ಒಬೆಸಿಟಿ ಪ್ರಾಬ್ಲಮ್ಗಳನ್ನು ತಂದು ಹಾಕುವಂಥದ್ದು, ಗ್ಯಾಸ್ಟ್ರಿಕ್ ಇದ್ದರೆ ತುಂಬ ಅತಿಯಾಗಿ ಆಗುವಂಥದ್ದು, ಉದರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗುವಂಥದ್ದು, ಮೊಣಕಾಲು ಮತ್ತು ಮೀನಖಂಡ ಪಾದಗಳು ಇವುಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಬಳಲುವಂತೆ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಪಾದಗಳು ಉರಿ ಊತ ಬರ್ತಕ್ಕಂಥದ್ದು, ಈ ರೀತಿಯಾಗಿ ಅನಾರೋಗ್ಯ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ತುಂಬಾ ಹುಷಾರಾಗಿ ಇರಿ. ಅದರಲ್ಲೂ ಕೊನೆಯ ದಿವಸಗಳಲ್ಲಿ ಅದು ನಿಮಗೆ 8ನೇ ಮನೆ ಅಷ್ಟಮ ಸ್ಥಾನಕ್ಕೆ ಹೋಗುವಂಥದ್ದು ಶುಕ್ರ 31ನೇ ತಾರೀಕು. ಅದರ ಬಗ್ಗೆ ಏಪ್ರಿಲ್ನ ತಿಂಗಳಲ್ಲಿ ಕಾಳಜಿ ಮಾಡಬೇಕು. ಆ ಒಂದು ಸಂದರ್ಭ ಬಂದಾಗ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೂ 8ನೇ ಮನೆಯ ಶುಕ್ರನ ಪ್ರಭಾವಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚಿನ ತಿಂಗಳು ಯೋಗ ತುಂಬಾ ಚೆನ್ನಾಗಿದೆ. ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನೀವು ಸಂತಸವಾಗಿದ್ದು ಒಂದು 4 ಜನರನ್ನು ಸಂತೋಷವಾಗಿ ಇಟ್ಕೊಳ್ಳಿ. ಇನ್ನು ಮಾಡ್ಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳಾದರೂ ಏನು ಅಂತ ಹೇಳಿದ್ರೆ, ಈ ಒಂದು ಮಾರ್ಚಿನ ತಿಂಗಳಲ್ಲಿ ಮಾತ್ರವಲ್ಲ, ನಾನು ಪ್ರತಿ ತಿಂಗಳಲ್ಲೂ ಹೇಳುವಂತಹ ಪರಿಹಾರ ಮೊದಲನೇದಾಗಿ ಸಾಮಾಜಿಕ ಪರಿಹಾರವನ್ನು ಮಾಡ್ಕೊಳ್ಬೇಕು. ನಾವು ಈ ಪ್ರಕೃತಿಯಲ್ಲಿ ಇದ್ದೀವಿ, ಈ ಪ್ರಕೃತಿಯಲ್ಲಿ ಬದುಕಿರೋದಕ್ಕೋಸ್ಕರವಾದರೂ ನಾವು ಈ ಪ್ರಕೃತಿಗೆ ನಾವು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಹೋಗಬೇಕು. ಕಾರಣ ನಾವೇ ಹಾಳು ಮಾಡಿದ್ದೀವಿ. ಅದನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳು ತುಂಬ ಸರಿಯಾದ ರೀತಿಯಲ್ಲಿ ಸರಿಯಾದ ಗತಿಯಲ್ಲಿ ಸಾಗಿದಾಗ ಮಾತ್ರವೇ ಪ್ರತಿಯೊಂದಕ್ಕೂ ಒಂದು ಉತ್ತಮವಾದಂತಹ ಬೆಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನೀವು ಏನೇ ಮಾಡಬೇಕಾದರೂ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಪ್ರಕೃತಿಯನ್ನು ಗೌರವಿಸಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಹಲವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದಿಷ್ಟು ಹಣ್ಣು, ಆಸರೆ, ನೆರಳು ಎಲ್ಲವೂ ಸಹ ಸಿಗುತ್ತೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಿಮ್ಮಿಂದ ಸಹಕಾರವು ಸಿಕ್ಕು ಆ ಸಹಕಾರದಿಂದ ಅವು ಬದುಕುತ್ತವೆ. ಇದನ್ನೆಲ್ಲನೂ ನೋಡಿದಂತಹ ದೇವರು ನಿಮಗೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ದೇವರ ಆಶೀರ್ವಾದನೇ ನಿಮಗೆ ಸಿಕ್ಕ ಮೇಲೆ ಇನ್ನು ಬದುಕಿನ ಜಂಜಾಟಗಳಿಂದ ಮುಕ್ತಿಯೇ. ಹಾಗಾಗಿ ಮೊದಲನೇದಾಗಿ ನೀವು ಮಾಡಿಕೊಳ್ಳಬೇಕಾಗಿರುವಂಥದ್ದು ಈ ಸಾಮಾಜಿಕ ಪರಿಹಾರ. ದೇವರನ್ನು ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವ ಕೆಲಸವನ್ನು ಮಾಡಿ. ಆಗ ನಿಮಗೆ ಖಂಡಿತವಾಗಿಯೂ ದೇವರ ಅನುಭೂತಿಗಳು ತುಂಬ ಚೆನ್ನಾಗಿ ಬೇಗ ಆಗುತ್ತೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಈ ತಿಂಗಳು ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಈ ತಿಂಗಳು ಯಾವ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಅಂತಂದರೆ, ಮೊದಲನೇದಾಗಿ ನೀವು ಮಾಡಿಕೊಳ್ಬೇಕಾಗಿರುವಂತಹ ಸಾಮಾಜಿಕ ಪರಿಹಾರ ಹೇಳಿದ್ದೀನಿ. ಈಗ ಆಧ್ಯಾತ್ಮಿಕ ಪರಿಹಾರ, ನಿಮ್ಮ ಮನೆಯಲ್ಲಿ ನೀವು ಪ್ರತಿ ದಿವಸ ಸಂಜೆ ಕಾಮಾಕ್ಷಿ ದೀಪವನ್ನು ಬೆಳಗಿ ಕಾಮಾಕ್ಷಿ ದೀಪದ ಮುಂದೆ ಕನಕಧಾರ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಸಂಜೆ 6ರಿಂದ 6:30 ಈ ಟೈಮ್ನಲ್ಲಿ ಮಾಡ್ತಾ ಬನ್ನಿ. ತುಂಬ ಅನುಕೂಲತೆಗಳನ್ನು, ಇನ್ನಷ್ಟು ಹೆಚ್ಚಿನ ಅನುಕೂಲತೆಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೇವರ ಕೃಪಾಶೀರ್ವಾದವೂ ನಿಮಗೆ ಸಿಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ಸಿಂಹರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.